ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊನ್ನೆ ಅಷ್ಟೇ ಕೇಂದ್ರ ಲೋಕಸೇವಾ ಆಯೋಗದ UPSCಯ ಒಂದು ಫಲಿತಾಂಶ ಹೊರಬಂತು. ಸೊ ಅಂದಹಾಗೆ UPSCಯ ಒಂದು ಮುಖ್ಯ ಪರೀಕ್ಷೆ ಫಲಿತಾಂಶದಲ್ಲಿ ಕನ್ನಡಿಗರು ಕೂಡ ತುಂಬ ಒಳ್ಳೆಯ ರ್ಯಾಂಕ್ಗಳನ್ನು ಗಳಿಸ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾವು ನೋಡಿರ್ತೀವಿ, ತುಂಬ ಜನ ಈಗ ಆಲ್ರೆಡಿ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಸೊ ಇದೆಲ್ಲ ಒಂದು ಕಡೆ ಆದರೆ, ಈ KPSC ಆ್ಯಂಡ್ UPSC, ಇದು KPSC ನಮ್ಮ ರಾಜ್ಯದ ಪಬ್ಲಿಕ್ ಸರ್ವಿಸ್ ಕಮಿಷನ್, ಬಟ್ UPSC ಕೇಂದ್ರ ಲೋಕಸೇವಾ ಆಯೋಗ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದು. ಸೊ ಇಲ್ಲಿ KPSCಗೂ UPSCಗೂ ಎಕ್ಸಾಮ್ಗೆ ಪ್ರಿಪೇರ್ ಆಗೋರಿಗೆ, ಒಂದು UPSCಗೆ ಪ್ರಿಪೇರ್ ಆಗೋರಿಗೆ ಮೇಜರ್ ಅಡ್ವಾಂಟೇಜ್ ಇದೆ. ಸೊ ಇರ್ಬೋದು, ಟಫೆಸ್ಟ್ ಎಕ್ಸಾಮ್ ಇರ್ಬೋದು, ಬಟ್ ಅಷ್ಟೇ ಉಪಯೋಗ ಕೂಡ ಇದೆ. ಬಟ್ KPSCಗೆ ಹೋಲಿಸಿದರೆ UPSC ಫಾರ್ ಬೆಟರ್ ಅಂತ ಹೇಳ್ಬೋದು. ಅದೇಗೆ ಅಂತಂದರೆ, ಇವತ್ತಷ್ಟೇ UPSCಯ ಒಂದು ಅಫಿಷಿಯಲ್ ಕಟ್ ಆಫ್ ರಿಲೀಸ್ ಆಗಿದೆ. ಸೊ ಎಷ್ಟು ಅಂಕಗಳಿಗೆ ಕಟ್ ಆಫ್ ಇತ್ತು ಈ ಬಾರಿ ಪರೀಕ್ಷೆದು ಅನ್ನೋದು ಒಂದು ಎಕ್ಸ್ಪೆಕ್ಟೆಡ್ ಅಲ್ಲ, ಫೈನಲ್ ಕಟ್ ಆಫೇ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡೋದಾದರೆ ಜನರಲ್ಗೆ 75 ಇದೆ. ಸೊ ಆ್ಯಂಡ್ EWSಗೆ 68 ಆ್ಯಂಡ್ OBCಗೆ 73 ಆ್ಯಂಡ್ SC/ST ಅವರಿಗೆ 47 ಹೀಗೆ ಕಟ್ ಆಫ್ ಇದೆ. ಸೊ ಮೇನ್ಸಲ್ಲೂ ಕೂಡ ಅಷ್ಟೇ GMಗೆ 953 ಇದ್ದರೆ, ಇನ್ನು ಉಳಿದಂತೆ ಎಲ್ಲದಕ್ಕೂ ಒಂದು 30 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. ಸೊ ಈ ವರ್ಷವೇ ಅತಿ ಕಡಿಮೆ ಕಟ್ ಆಫ್ಗೆ UPSC ಒಂದು ಪ್ರಿಲಿಮ್ಸ್ ಪರೀಕ್ಷೆ ನಡೆದಿತ್ತು, ಕೇವಲ 75 ಅಂಕಗಳಿಗೆ. ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಇದು 75 100 ಅಂಕಗಳಿಗಾಗಿದ್ದರೆ ಅಷ್ಟು ದೊಡ್ಡ ಆಶ್ಚರ್ಯ ಆಗ್ತಿರಲಿಲ್ಲ, ಬಟ್ 200 ಅಂಕಗಳಿಗೆ. ಸೊ ಇಲ್ಲಿ ಪ್ರಿಲಿಮ್ಸಲ್ಲಿ ಒಟ್ಟು 400 ಅಂಕ, ಅದರಲ್ಲಿ CSAT ಹೊರತುಪಡಿಸಿದರೆ ಅದು ಕ್ವಾಲಿಫೈಯಿಂಗ್. ಬಟ್ GS1 ಪೇಪರ್ಗೆ 200ಕ್ಕೆ 75 ಅಂತಂದರೆ ಇದೇ ಲೋಯೆಸ್ಟ್ ಕಟ್ ಆಫ್ ಇಂದ UPSC ಹಿಸ್ಟ್ರಿ ಅಂತ ಹೇಳ್ಬೋದು. ಆ್ಯಂಡ್ ಅದರ ಜೊತೆ ನೀವು UPSCಗೆ ಪ್ರಿಪೇರ್ ಆದರೆ ಪ್ರತಿ ವರ್ಷ ಕೂಡ ಎಕ್ಸಾಮ್ ಬರೀಬೋದು. KPSC ರೀತಿ ಈ ವರ್ಷ ಪರೀಕ್ಷೆ ನಡೆದರೆ ಇನ್ನು 3 ವರ್ಷಕ್ಕೆ ರಿಸಲ್ಟ್ ಬಿಡೋದು, ಇನ್ನು 3 ವರ್ಷಕ್ಕೆ ನಿಮ್ಮ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡೋದು, ಆ ಥರ ಏನಿಲ್ಲ. ಇಲ್ಲಿ ಪ್ರತಿ ವರ್ಷ ಕೂಡ ನಿಮ್ಗೆ ಅಟೆಂಪ್ಟ್ ಸಿಗುತ್ತೆ. ಸೊ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ನೀವು ಇಲ್ಲ ಹಾಕೋ ಎಫರ್ಟಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದರೆ UPSCಯನ್ನು ಕೂಡ ನೀವು ಕ್ರ್ಯಾಕ್ ಮಾಡ್ಬೋದು. ಅದಕ್ಕೆ ತುಂಬ ಜನ ಎಕ್ಸಾಂಪಲ್ಸ್ ಇದ್ದಾರೆ. ಸೊ ಆ್ಯಂಡ್ ಇನ್ನೊಂದು, ನೆಕ್ಸ್ಟ್ ಅಪ್ಕಮಿಂಗ್ ಇಯರಲ್ಲೂ ಕೂಡ ಕಟ್ ಆಫ್ ಇದಕ್ಕಿಂತ ಕಮ್ಮಿ ಹೋಗ್ಬೋದು, ಜಾಸ್ತಿ ಹೋಗ್ಬೋದು. ಬಟ್ ವರ್ಷಕ್ಕೆ ಪ್ರಶ್ನೆ ಪತ್ರಿಕೆ ಕೂಡ ತುಂಬ ಡಿಫಿಕಲ್ಟಿ ಆಗ್ತಾ ಹೋಗ್ತಾ ಇದೆ. ಸೊ ಅದು ಮೇಜರ್ ರೀಸನ್. ಬಟ್ KPSC ಥರ ಭ್ರಷ್ಟಾಚಾರ ಇದಂತೂ ನಡೆಯಲ್ಲ ಅನ್ನೋದೊಂದು ಖುಷಿ. ಯಾವುದೇ ಹಣವಿಲ್ಲದೆ, ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ, ಕೇವಲ ಪ್ಯೂರ್ ಟ್ಯಾಲೆಂಟ್ ಮೂಲಕ ಸೆಲೆಕ್ಷನ್ ಆಗುವಂಥ ಒಂದು ಪರೀಕ್ಷೆ ಉಳಿದಿದೆ ಭಾರತದಲ್ಲಿ ಅಂದರೆ ಅದು UPSC ಮಾತ್ರ. ಸೊ ಅದರಿಂದ ಟ್ಯಾಲೆಂಟೆಡ್ ಇರೋರು KPSC ಹೊರತುಪಡಿಸಿ ಕೂಡ UPSCಗೆ ಪ್ರಯತ್ನವನ್ನು ಪಡಬಹುದು. ಸೊ ಅದಕ್ಕೆ ಖಂಡಿತವಾಗಿ ಇತ್ತೀಚೆಗೆ ಒಳ್ಳೊಳ್ಳೆಯ ಅಕಾಡೆಮಿಗಳು ಶುರುವಾಗ್ತಿವೆ. ಅದರಲ್ಲೂ ವಿಶೇಷವಾಗಿ ನಾನು ನಿಮಗೆ ಒಂದು ಅಕಾಡೆಮಿನ ರೆಫರ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಕೂಡ ಇದ್ದಾರೆ, ಪ್ರವೀಣ್ ಮಗ್ದುಮ್ ಸರ್ ಅಂತ. ಅವ್ರದ್ದೊಂದು ಪಾಂಚಜನ್ಯ ಕನ್ನಡ ಅಕಾಡೆಮಿ ಅಂತ ಇದೆ. ಸೊ ಅದು ಫಾರ್ ಬೆಸ್ಟ್. ನಾನು ಕೂಡ ಅವ್ರನ್ನ ರೆಫರ್ ಮಾಡ್ತಾಯಿದ್ದೀನಿ. ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ಟೆಲಿಗ್ರಾಮ್ ಪೇಜ್ ಕೂಡ ಇದೆ ಅವ್ರದ್ದು. ಸೊ ದಯವಿಟ್ಟು ಅಲ್ಲಿ ಹೋಗಿ ಅವರ ಒಂದು ಯೂಟ್ಯೂಬ್ ಚಾನಲ್ ನೋಡುವ ಮೂಲಕ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋ ಇವೆ. ನಿಮಗೆ ಬೆಟರ್ ಅನಿಸಿದರೆ ಅವರನ್ನು ಫಾಲೋ ಅಪ್ ಮಾಡಿ. ಬಿಕಾಸ್ ಒಳ್ಳೊಳ್ಳೆ ಗೈಡೆನ್ಸ್ ಕೊಡ್ತಾರೆ. ಈ ರೀತಿಯ ಕನ್ನಡದಲ್ಲಿ ಮೆಂಟರ್ಸ್ಗಳು ಸಿಗೋದು ತುಂಬ ಕಡಿಮೆ. ಸೊ ಅದರಿಂದ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.